ಹಲೋ ಶರಣ್ ರೀ, ವೆಲ್ಕಮ್ ಬ್ಯಾಕ್ ಟು ಅನಿಸ್ ಸಂತೋಷ್ ಯೂಟ್ಯೂಬ್ ಚಾನಲ್. ಬರ್ರಿ ಎಲ್ಲಿ ಹೊಂಟೆ ತೋರಿಸ್ತೀನಿ. ಯಾರು ನಮ್ಮ ವಿಡಿಯೋನ ಹೊಸದಾಗಿ ನೋಡತ್ತೀರಿ ಸಬ್ಸ್ಕ್ರೈಬ್ ಮಾಡಿರಿ, ನಮಗೆ ಹಿಂಗೆ ಸಪೋರ್ಟ್ ಮಾಡ್ಕೋತಾ ಇರಿ. ಆಮೇಲೆ ಈ ಬೆಂಗಳೂರಾಗ ಟೆಂಪಲ್ಸ್ ಅಂತೂ ಹೆವಿ ಅದಾವ್ರಿ ಫುಲ್. ನಾವು ಹೋಗೋದವ್ರಾಗಂತೂ ಒಂದು ಮಿನಿಮಮ್ 5-6 ಟೆಂಪಲ್ಸ್ ನೋಡಿದೆ ನಾನು. ಇವಾಗ ನಾವು ಹೋಗ್ತಾ ಇರೋದು ವಿಜಯನಗರ ಸೈಡ್, ಬಿಕಾಸ್ ನಮ್ಗೆ ಬುಕ್ಸ್ ಬೇಕಾಗಿತ್ತು. ಸೊ ಇಲ್ಲಿ ನೋಡಿದ್ರೆ ಗೊತ್ತಾಗತೈತಿ ನಿಮ್ಗೆ ಎಷ್ಟು ಟ್ರಾಫಿಕ್ ಜಾಮ್ ಐತಿ ಅಂತಂದು ಹೇಳಿ. ನಾವು ಇರೋ ಏರಿಯಾ ಒಳಗೆ ಬುಕ್ಸು ಅವೈಲೇಬಲ್ ಇಲ್ಲರಿಪ್ಪ. ಅಲ್ಲಿ ಬುಕ್ ಸ್ಟಾಲ್ ಎಲ್ಲ ಇಲ್ಲ. ಸೊ ಹಿಂಗಾಗಿ ನಾವು ಏನರ ಬೇಕಂತಂದ್ರೆ ಹೋಗ್ಬೇಕು, ಆ ಸೈಡಾಗ ಹೋಗ್ಬೇಕು, ವಿಜಯನಗರ ಸೈಡ್. ಬಿಕಾಸ್ ಇದೆಲ್ಲ ಫುಲ್ ಐ ಟಿ ಹಬ್ ಅಲ್ಲ, ಹಿಂಗಾಗಿ ಇಲ್ಲೇನು ಎಲ್ಲ ಆಲ್ಮೋಸ್ಟ್ ಆನ್ಲೈನ್ ಶಾಪಿಂಗಿಗೆ ಪ್ರಿಫರೆನ್ಸ್. ಸೊ ಏನಾದರೂ ಬೇಕಂತಂದ್ರೆ ನಾವು ಆ ಸೈಡಾಗ ಹೋಗ್ತೀವಿ ರೀ. ನೋಡ್ರಿ ಇಲ್ಲಿ ಎಷ್ಟು ಟ್ರಾಫಿಕ್ ಜಾಮ್ ಐತಿ. ಇದಕ್ಕೆ ಮಾರತಳ್ಳಿ ಬ್ರಿಡ್ಜ್ ಅಂತಾರೆ ನೋಡ್ರಿ. ಇಲ್ಲಿ ಒಂದು ಸ್ವಲ್ಪ ರೆಸ್ಟೋರೆಂಟ್ಸ್ ಜಾಸ್ತಿ ಅದಾವೆ. ಸೊ ಹಿಂಗಾಗಿ ಮಾರತಳ್ಳಿ ಬಂದ್ಬಿಟ್ಲೆ ಜಾಮ್ ಫುಲ್ ಹೆವಿ ಇರ್ತೈತ್ರಿಪ್ಪ. ಇಲ್ಲಿ ಯಾವಾಗ ಬಂದ್ರೂ ಫುಲ್ ರಶ್. ಬೆಂಗಳೂರ್ದು ಟ್ರಾಫಿಕ್ ಒಂದು ಸೈಡ್ ಆದ್ರಿ, ಇದೊಂದು ಬೆಸ್ಟ್ ವ್ಯೂ ಅಥವಾ ಬೆಸ್ಟ್ ಪಾರ್ಟ್ ಆಫ್ ದ ಬೆಂಗಳೂರು ಅಂತಂದ್ರೆ ಈ ಥರ ಇರೋದು ನೋಡ್ರಿ. ಎಷ್ಟು ಚೆನ್ನಾಗೈತೆ ನೋಡ್ರಿ. ಇಲ್ಲಿ ಈ ಥರ ವ್ಯೂಸ್ ಎಲ್ಲ ನೋಡೋಕೆ ಭಾರಿ ಖುಷಿ ಅನಿಸುತ್ತೆ. ಬರೀ ಟ್ರಾಫಿಕ್ ಜಾಮ್ನ ನೋಡಿ 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 ಈ ಥರ ಗ್ರೀನರಿ ಬಂದು ಹಿಂಗೆಲ್ಲ ಗಿಡ ಒಂದಕ್ಕೊಂದಕ್ಕೆ ಅಟ್ಯಾಚ್ ಆಗಿ ನಮಗೆಲ್ಲ ನೆರಳು ಇರ್ತೈತಿ. ಹೋಗಕ್ಕೆ ಅಲ್ಲಂತೂ ಹೋಗಕ್ಕೆ ಭಾರಿ ಖುಷಿ ಅನ್ಸುತ್ರಿಪ್ಪ ನನಗೆ. ದ ಬೆಸ್ಟ್ ಪಾರ್ಟ್ ಆಫ್ ಬೆಂಗಳೂರು ಈಸ್ ದಿಸ್. ಮಸ್ತ್ ಕಾಣಿಸ್ತೈತೆ ರೀ. ಒಟ್ಟೆ ಇದ್ರೊಳಗೆ ಹೊಂಟ್ರೆ ಖುಷಿ ಅನಿಸುತ್ತೆ ಇದ್ರ ಕೆಳಗೆ. ಆಮೇಲೆ ಬೆಂಗ್ಳೂರಿಗೆ ಬಂದು 8 ಮಂತ್ಸ್ ಆದರೂ ನಾನು ಇದು ಐ ಲವ್ ಬೆಂಗಳೂರು ನೋಡಿದ್ದು ಇವತ್ತೇ ಫಸ್ಟ್ ರೀ. ಆಮೇಲೆ ನಾವಿವಾಗ ಹೋಗ್ತಿರೋ ಸ್ಟ್ರೀಟ್ ಬಂದುಬಿಟ್ಟು ಚಂದ್ರ ಲೇಔಟ್ ನಿಯರ್ ಹೊಂಟೀವಿ ನಾವು. ಇಲ್ಲೇ ನೋಡ್ರಿ, ಇಲ್ಲೇ ಯೇಸು ಕ್ರಿಸ್ತಂದು ಬ್ಯಾನರ್ ಹಾಕ್ಬಿಟ್ಟಾರೆ. ಐ ಥಿಂಕ್ ಅವತ್ತು ನಾವು ಹೋದಾಗ ಸಂಡೇ ಇತ್ತು. ಸೊ ಹೀಗಾಗಿ ಅಲ್ಲೇನೋ ಚರ್ಚಿಂದದು ಡೆಕೋರೇಟೂ ಮಾಡಿದ್ರು. ಸೊ ಸಂಡೇ ಅವ್ರದ್ದು ಸೆಲೆಬ್ರೇಟ್ ಮಾಡ್ತಿರ್ತಾರಲ್ರಿ. ಸೊ ಹಿಂಗಾಗಿ ಅವ್ರದ್ದೇನೋ ಫಂಕ್ಷನ್ ಇತ್ತು ಅಂದ್ಕೊಂಡೆ. ಆದ್ರೂ ಮಸ್ತ್ ಏರಿಯಾ ಎಲ್ಲ ಲೈಟಿಂಗ್ ಹಾಕಿ ಚೆನ್ನಾಗಿ ಮಾಡಿದಾರೆ ರೀ ಅವರಲ್ಲೆಲ್ಲ. ಬಟ್ ಏರಿಯಾ ಅಂತೂ ಫುಲ್ ನ್ಯಾರೋ ಐತಿ. ಎಷ್ಟು ಹೆಂಗೈತಿ ಅಂತಂದ್ರೆ ಇಲ್ಲಿ ನೋಡಿದ್ರೆ ಗೊತ್ತಾಗೈತಿ ನಿಮಗೆ. ಬೆಂಗಳೂರು ಅಂದ್ರೆ ಬರೀ ಹೈವೇ ಥರ ಇರುತ್ತೆ ಹಂಗೆ ಹಿಂಗೆ ಅನ್ಕೊಂಡು ಬಿಟ್ಟಿದ್ದೆ ನಾ ಆವಾಗ. ಬಟ್ ಇವಾಗ ನೋಡ್ರಿ ಇಲ್ಲಿ ಎಷ್ಟು ನ್ಯಾರೋ ಪಾತ್ ಒಳಗೆ ನಾವು ಹೊಂಟೀವಿ. ಆ ಕಡೆಯಿಂದ ದೊಡ್ಡ ಗಾಡಿ ಬಂದರೆ ಈ ಕಡೆ ಗಾಡಿ ಇಲ್ಲೇ ನಿಲ್ಬೇಕು, ಆ ಥರ ಐತಿ. ಆಮೇಲೆ ನೆಕ್ಸ್ಟ್ ನಾವು ಹೋಗಿದ್ದ ಒಂದು ಬುಕ್ ಹೌಸಿಗೆ, ದಟ್ ಈಸ್ ಅರವಿಂದ್ ಬುಕ್ ಹೌಸ್. ಇಲ್ಲೆಲ್ಲ ನಾವು ವಿಡಿಯೋ ಮಾಡೋಕ್ಕಾಗಲಿಲ್ಲ ರೀ. ವಿಜಯನಗರ ಒಳಗೆ ಜಾಸ್ತಿ ಅಕಾಡೆಮಿ ಎಲ್ಲ ಅದಾವೆ ರೀ. ಸೊ ಹಿಂಗಾಗಿ ಇಲ್ಲೇ ನೋಡ್ರಿ ಎಷ್ಟು ಚಂದ ಕುಂತಾರೆ. ಸ್ಟೂಡೆಂಟ್ಸ್ ಅನ್ಬೇಕು, ಅವ್ರಿಗೆ ಏನು ಅನ್ಬೇಕು ನಂಗಂತೂ ಗೊತ್ತಿಲ್ಲ. ಆ್ಯಕ್ಚುಲಿ ವಿಜಯನಗರದಲ್ಲಿ ಇದು ನಮ್ಮ ಮನೆಯವ್ರದ್ದು ಫೇವ್ರೆಟ್ ಚಾಟ ಅಂತ. ಸೊ ನಾನು ಇಲ್ಲೇ ಕರ್ಕೊಂಡು ಬಂದಾರ ಅವ್ರು, ಇಲ್ಲೇ ಕೊಡೋಣ ಅಂತಂದು ಹೇಳಿ. ಆ್ಯಕ್ಚುಲಿ ಇದು ನಮ್ಮ ಮನೆಯವರು ಇಲ್ಲೆಲ್ಲ ಫುಲ್ ಅಡ್ಡಾಡಿದಂತ್ರಿ ಜಾಗ. ಸೊ ನಾನು ಹಾಗೆ ನೋಡ್ಕೊಂಬರೋಣ ಅಂತಂದು ಹೇಳಿ ಬಂದಿದ್ವಿ. ಫುಲ್ ಹಂಗೆ ವಿಂಡೋ ಶಾಪಿಂಗ್ ಮಾಡಿದ್ವಿ. ಒಂದು ಮೊಬೈಲಿಗೆ ಗ್ಲಾಸ್ ಹಾಕ್ಸೋದಿತ್ತು, ಅದೆಲ್ಲ ಹಾಕ್ಸ್ಕೊಂಡೆ. ಬಿಟ್ರೆ ಏನು ತಗೊಳ್ಳಿಲ್ಲ. ಈ ವಿಜಯನಗರ ಸೈಡ್ ಎಲ್ಲ ಬಂದುಬಿಟ್ರೆ ನನಗೆ ಸೇಮ್ ನಮ್ಮ ಹುಬ್ಳಿಗೆ ಹೋದಾರ ಥರ ಫೀಲ್ ಆಗುತ್ತೆ. ಯಾಕಂದರೆ ಫುಲ್ ಮಂದಿ ಗದ್ದಲ ಎಲ್ಲ ಇರುತ್ತಲ್ರಿ. ಸೊ ಇಲ್ಲಿ ನೋಡ್ರಿ ರೆಸ್ಟೋರೆಂಟ್ ಅಂದ್ರೆ ಸಾರಿ ಹೋಟೆಲ್ ಹೆಸರು ಉಪ್ಪಿಟ್ಟು ಅಂತೈತಿನೋ ಒಂಥರ ಮಜಾ ಬರತೈತಿ ಇಲ್ಲಿ ತಿನ್ನಕ್ಕೆ. ಸೊ ಇಲ್ಲೇ ಟೀ ಟ್ರೈ ಮಾಡೋಣ ಬರ್ರಿ. ನಾವು ಪ್ರೆಸೆಂಟ್ಲಿ ಇರೋದು ಇವಾಗ ವಿಜಯನಗರದಾಗ. ಯಾಕಂತಂದ್ರೆ ಇಲ್ಲೆಲ್ಲ ಬುಕ್ ಸ್ಟಾಲ್ ಪ್ಲಸ್ ಸ್ಟ್ರೀಟ್ ಶಾಪಿಂಗ್ ಎಲ್ಲ ಆಗುತ್ತೆ. ಸೊ ಅದಕ್ಕೆ ಇಲ್ಲಿ ಬಂದೀವಿ. ಓಟ್ ಉಪ್ಪಿಟ್ಟು ಎಕ್ಸ್ಪ್ಲೇನ್ ಮಾಡಾರ ಅವ್ರು. ಎಲ್ಲ ಕಡೆ ಉಪ್ಪಿಟ್ಟು ಬೋರ್ಡು. ಆ್ಯಕ್ಚುಲಿ ಟೀ ಕುಡಿಯೋಣ ಅಂತ ಹೇಳಿ ಬಂದ್ವಿ. ಬಟ್ ಇಲ್ಲಿ ಟೀನೇ ಸಿಗ್ಲಿಲ್ಲರಿಪ್ಪ. ಅದಕ್ಕೆ ಹಿಂಗಾಗಿ ಸೊ ಸ್ಪೆಷಲ್ ಉಪ್ಪಿಟ್ಟು ಟ್ರೈ ಮಾಡೋಣ ಅಂತ ತೊಗೊಂಡ್ವಿ. ಪ್ರೆಸೆಂಟ್ಲಿ ವಿ ಆರ್ ಅಟ್ MG ರೋಡ್. ಮೇ ಬಿ ಇಲ್ಲೇ ಇದು ಸ್ನೀಚ್ ಬ್ರ್ಯಾಂಡಿಂದು ಅಡ್ವರ್ಟೈಸ್ಮೆಂಟ್ ಕೊಡೋಕೆ ಈ ಥರ ಡೆಕೋರೇಷನ್ ಮಾಡಿರ್ಬೋದು ಅಂದ್ಕೊಂಡೆ ನಾನು.
ಇಲ್ಲಿ ಏನೈತೆ ನೋಡ್ರಿಪ್ಪ, ಮಸ್ತ್ ಡೆಕೋರೇಟ್ ಮಾಡ್ಯಾರ. ನೈಟ್ ಅಂತೂ ಮಸ್ತ್ ಅಂದ್ರೆ ಮಸ್ತ್ ಕಾಣಕತ್ತೈತಿ ನೋಡ್ರಿ. ರೋಡ್ ಏನೋ ವೆಡ್ಡಿಂಗ್ ಹಾಲ್ ಮುಂದೆ ಡೆಕೋರೇಟ್ ಮಾಡಿರ್ತಾರ, ಹಂಗೆ ಫೀಲ್ ಆಗಕತ್ತಿತ್ತು ನನಗರ. ಮೊದ್ಲ ಇದು ರೋಡು ಟ್ರಾಫಿಕ್ ಜಾಮ್, ಅದ್ರಾಗ ಈ ಥರ ಲೈಟಿಂಗ್ಸ್ ಏನೋ ಒಂಥರ ವೈಬ್ ಚೆನ್ನಾಗಿ ಕೊಡಕತ್ತಿತ್ತು. ಇದು MG ರೋಡ್ ನೋಡ್ರಿ, ಎಷ್ಟು ರಶ್ ಐತಿ ಅಂತ ಹೇಳಿ ನಿಮ್ಗೆ ಗೊತ್ತಾಗಕತ್ತೈತಿ. ಅದ್ರಾಗ ಬೇರೆ ಇವತ್ತು ವೀಕೆಂಡ್, ಸೊ ಫುಲ್ ಪಾರ್ಟಿ ಏರಿಯಾ. ಇದೇ ನೋಡ್ರಿ MG ರೋಡ್. ಆ್ಯಕ್ಚುಲಿ ಇತ್ತಿಂತ ರಶ್ ಇತ್ತು ಇನ್ನೊಂದು ಏರಿಯಾ, ಅದನ್ನು ನಂಗೆ ಮಾಡೋಕ್ಕಾಗಲಿಲ್ಲ. ಬಟ್ ಮುಂದೆ ಬಂದಮೇಲೆ ನಾನು ಮಾಡಿದೆ, ಸೊ ಅಷ್ಟು ರಶ್ ನಿಮ್ಗೆ ಕಾಣಿಸಿಲ್ಲ ಅನ್ಕೊತೀನಿ. ಆಮೇಲೆ ಇವತ್ತಿನ ಲಾಗ್ ಒಳಗೆ ಏನು ಸ್ಪೆಷಲ್ ಅಂತಂದ್ರೆ ಬುಕ್ ಚಾಲಿ ಹೋಗಿದ್ವಲ್ರಿ, ಸೊ ಬುಕ್ ತೊಗೊಂಡ್ವಿ. ಬುಕ್ ತೊಗೊಂಡ ತಕ್ಷಣ ನಮ್ಮ ಮನೆಯವ್ರು ನೋಡ್ಬೇಕು, ನೀ ಇಷ್ಟೆಲ್ಲ ತೊಗೊಳಕತ್ತಿದ್ದು ದಿನ ಇದು ಪೇಜ್ ಬರ್ರಿ ತೋರಿಸ್ಬೇಕಂತ ಹೇಳ್ಬಿಟ್ಟಾರಿಪ್ಪ ನಂಗೆ. ಮತ್ತೆ ಸಿಗ್ತೀನಿ ರೀ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.